ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನು ಮುಂದುವರಿಸಲು ವಾರಸುದಾರರೊಬ್ಬರು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿರುತ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸೋದಕ್ಕೆ ಹವಣಿಸ್ತಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಇನ್ಫರ್ಟಿಲಿಟಿ ಕೀರಳರಿಮೆಗೆ ಒಳಗಾಗಿ ಖಿನ್ನತರಾಗ್ತಿರ್ತಾರೆ. ಆದರೆ IVF ಮೂಲಕ ಮಕ್ಕಳನ್ನ ಪಡಿಬಹುದು. ಹಾಗಾದ್ರೆ IVF ಅಂದ್ರೆ ಏನು, ಚಿಕಿತ್ಸಾ ವಿಧಾನ ಹೇಗಿದೆ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮಿಲನ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಹಾಸ್ಪಿಟಲ್ನ ವೈದ್ಯರಾದಂಥ ಡಾಕ್ಟರ್ ಜ್ಯೋತಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ತೊಂದರೆ ಅಂದರೆ ಅದು ಇನ್ಫರ್ಟಿಲಿಟಿ. ಯಾಕೆ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ, ಇದು ಹೇಗೆ ಕಂಡು ಬರುತ್ತೆ ಅಂತ? ಈಗ ಇನ್ಫರ್ಟಿಲಿಟಿ ಆ್ಯಕ್ಚುಲಾಗಿ ಜಾಸ್ತಿ ಆಗ್ತಾ ಇಲ್ಲ, ಆದರೆ ನಾವು ಅದನ್ನು ಮಾಡ್ಕೊತಾ ಇದ್ದೀವಿ. ಲೈಕ್ ಈಗ ನಾವು ಲೇಟಾಗಿ ಮ್ಯಾರೇಜ್ ಮಾಡ್ಕೊತಾ ಇದ್ದೀವಿ. ನಮ್ಮದು ಲೈಫ್ ಸ್ಟೈಲ್ ಇರ್ಬೋದು. ಈಗ ತುಂಬಾ ಈಗ ಟೀನೇಜಿಂದನೂ ನಾವು ನೋಡ್ತಾ ಇದ್ವಿ, ಕಾಲೇಜ್ ಹುಡುಗರಾಗಲಿ ಹುಡುಗಿಯರಾಗಲಿ, ದೇ ಸ್ಟಾರ್ಟ್ ಅಪ್ ವಿತ್ ಆಲ್ ದೀಸ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್. ಕರಿಯರ್ಗೋಸ್ಕರ ನಾವು ತುಂಬ ಡಿಲೇ ಆಗಿಬಿಟ್ಟು ನಮ್ಮ ಪ್ರೆಗ್ನೆನ್ಸಿನ ಡಿಲೇ ಮಾಡ್ತೀವಿ. ಈಗ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂದರೆ 34 ವರ್ಷ ಆದಮೇಲಿಂದ ಪ್ರೆಗ್ನೆನ್ಸಿ ಚಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟಾದರೂ ಮೆನ್ ಏಜ್ ಅಷ್ಟು ಕೌಂಟ್ ಆಗೋದಿಲ್ಲ, ಆದರೆ ಫಿಮೇಲ್ಸ್ ಏಜ್ ಏನಾಗುತ್ತೆ, ಎಗ್ಗನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಫಿಮೇಲ್ಸು. ಅದಕ್ಕೆ ಡಿಲೇಡ್ ಮ್ಯಾರೇಜ್ ಆಗಲಿ, ತುಂಬ ಸ್ಟ್ರೆಸ್ಸು. ಈ ಕರಿಯರ್ ಒಂಥರ ನಮಗೆ ರ್ಯಾಟ್ ರೇಸ್ ಥರ ಆಗಿದೆ. ಎಲ್ಲರೂ ನಾನು ಮುಂದೆ ಬರಬೇಕು ಈ ಯೋಚನೆದಲ್ಲಿನೇ ತಮ್ಮ ಸಂಸಾರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನೇ ಮರ್ತೋಗ್ತಾ ಇದ್ದಾರೆ. ಲೈಫ್ ಸ್ಟೈಲು, ಈ ಸ್ಮೋಕಿಂಗು, ಆಲ್ಕೋಹಾಲು, ಆಮೇಲೆ ನಾವೇನು ತಿಂತಾ ಇದ್ದೀವಿ. ಈಗ ಬೆಂಗಳೂರಿನಲ್ಲಿ ನಾವೇನು ತಿಂತಾ ಇದ್ದೀವಿ, ಇದು ಅಡಲ್ಟ್ರೇಷನ್. ಅಂದರೆ ಈಗ ನಾವು ಒಂದು ಆರೆಂಜ್ ಫ್ರೂಟ್ನ ಆರೆಂಜ್ ಆಗೋದಕ್ಕೆ ಅದರಲ್ಲಿ ಏನೇನೋ ನಾನಾ ಥಿಂಗ್ಸ್ ಹಾಕಿರ್ತಾರೆ. ಪೆಸ್ಟಿಸೈಡ್ ಇರ್ಬೋದು, ಫರ್ಟಿಲೈಸರ್ ಇರ್ಬೋದು. ಈ ಎಲ್ಲ ಎಫೆಕ್ಟಿಂದ ನಾವು ನೋಡ್ತಾ ಇದ್ದೀವಿ ಯಾವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ, ಡಿಲೇ ಆಗಿ ಟ್ರೈ ಮಾಡ್ತಾ ಇದ್ದಾರೆ, ಆವಾಗ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಇದು ಬರೀ ನಮ್ಮ ಹೆಣ್ಮಕ್ಳಲ್ಲಂತಲ್ಲ, ಇದರಲ್ಲಿ ಗಂಡಸರದ್ದು ಕಾಂಟ್ರಿಬ್ಯೂಷನ್ ಇದೆ. ಎಸ್ಪೆಷಲಿ ಅವ್ರದ್ದು ಸ್ಮೋಕಿಂಗಿಂದನೇ ತುಂಬಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದು ಹೆಣ್ಣು ಮಕ್ಕಳಲ್ಲಿ ಮಾತ್ರ ಅಲ್ಲ, ಗಂಡಸರಲ್ಲೂ ಕೂಡ ಆಗುತ್ತೆ ಅಂತ. ಈ ಬೇಸಿಕ್ ಆಗಿ ಇನ್ಫರ್ಟಿಲಿಟಿ ಟೆಸ್ಟನ್ನು ಯಾವ್ದು ಮಾಡಿಸ್ಬೇಕಾಗುತ್ತೆ, ಹೆಣ್ಮಕ್ಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ? ಈಗ ನಾವು ಇನ್ಫರ್ಟಿಲಿಟಿ ಅಂತ ಹೇಳೋದು ಅಂದರೆ ಈಗ ಬಂಜೇತನ ಅಂತಾರೆ, ಬಟ್ ನಾನು ಅದನ್ನು ಈ ವರ್ಡ್ನ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ನಮಗೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಕ್ಕೆ ಮಿನಿಮಮ್ ಗಂಡ ಹೆಂಡತಿ 1 ವರ್ಷ ಟ್ರೈ ಮಾಡಬೇಕು ಪ್ರೆಗ್ನೆನ್ಸಿಗೆ, ಯಾವುದೇ ಥರದ ಕಾಂಟ್ರಸೆಪ್ಷನ್ ಯೂಸ್ ಮಾಡ್ದೇನೆ. ಈ 1 ವರ್ಷ ಟ್ರೈ ಮಾಡಿದ ಆದಮೇಲೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂದಾಗ ಮಿನಿಮಲ್ ಟೆಸ್ಟ್ನ ಮಾಡ್ತೀವಿ. ಈಗ ಇನ್ನೊಂದು ತುಂಬ ವರ್ಷಗಳಿಂದ, ಈಗ ತುಂಬ ಒಂದು 20 ವರ್ಷಗಳಿಂದ ಎಲ್ಲರೂ ಏನು ಹೇಳ್ತಾರೆ, ಯಾವಾಗ ಏನೇ ಮಗು ಆಗ್ತಾ ಇಲ್ವಾ, ಓಕೆ ಎಲ್ಲ ಬ್ಲೇಮ್ ಬರೋದು ಹೆಣ್ಮಗುಗೇನೆ. ಆ ಥರ ಇಲ್ಲ. ಈಗ ಒಂದು ಮಗು ಆಗಬೇಕಂದ್ರೆ ಗಂಡು ಮತ್ತು ಹೆಣ್ಣು ಇಬ್ಬರು ಅಷ್ಟೇ ಸಮಾನವಾಗಿ ಇದಕ್ಕೆ ಕಾರಣ. ಈಗ ಫಸ್ಟ್ ಥಿಂಗು ನಾವು ಹೆಣ್ಮಕ್ಳಲ್ಲಿ ಚೆಕ್ ಮಾಡೋದು ಹಾರ್ಮೋನ್ಸ್ ಅಂತ ಚೆಕ್ ಮಾಡ್ತೀವಿ. ಈ ಹೊರಗಡೆ ಆಗಿ 2ನೇ ಅಥವಾ 3ನೇ ದಿವಸದಲ್ಲಿ, ಪೀರಿಯಡ್ ಆಗಿ 2ನೇ 3ನೇ ದಿವಸದಲ್ಲಿ ಒಂದಿಷ್ಟು ಬ್ಲಡ್ ಟೆಸ್ಟ್ ಇರುತ್ತೆ, ಅಲ್ಟ್ರಾಸೌಂಡ್ ಇರುತ್ತೆ. ಅಲ್ಟ್ರಾಸೌಂಡ್ ಏನಕ್ಕೆ ಅಂದರೆ ಇದು ಓವರಿ ಅಥವಾ ಅಂಡಾಶಯಕ್ಕೆ ಚೆಕ್ ಮಾಡ್ತೀವಿ, ಅದ್ರ ಸೈಜ್ ಎಷ್ಟಿದೆ, ಇವರಿಂದ ಎಗ್ ಬರುವ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ತೀವಿ. ಈಗ ಗರ್ಭಕೋಶ ಜೊತೆಗೆ 2 ಟ್ಯೂಬ್ಸ್ ಇರ್ತವೆ, ಇದಕ್ಕೆ ನಾವು ಫೆಲೋಪಿಯನ್ ಟ್ಯೂಬ್ ಅಂತೀವಿ. ಈ ಟ್ಯೂಬಲ್ಲೇ ವೀರಾಣು ಅಂಡಾಣು ಸೇರೋದು. ಸೊ ಈ ಟ್ಯೂಬು ಕರೆಕ್ಟಾಗಿದೆಯಾ, ಓಪನ್ ಇದೆ, ಯಾವ ಥರದ್ದು ಬ್ಲಾಕ್ ಇಲ್ಲ ಅನ್ನೋದು ನಾವು ಒಂದು ಎಕ್ಸ್ರೇ ಮೂಲಕ ಚೆಕ್ ಮಾಡ್ತೀವಿ. ಇದಕ್ಕೆ HSG ಅಂತ ಹೇಳ್ತೀವಿ. ಈಗ ಗಂಡಸರಲ್ಲಿ, ಮೆನ್ನಲ್ಲಿ ನಮಗೆ ಬೇಸಿಕರಿ ಇರೋದು ಸೆಮೆನ್ ಅನಲೈಸಿಸ್, ಅಂದರೆ ವೀರಾಣು ಪರೀಕ್ಷೆ. ಅದಕ್ಕೆ ಅವರೊಂದು ವೀರ್ಯ ಸ್ಯಾಂಪಲ್ನ ಕೊಡಬೇಕು. ಅದರಲ್ಲಿ ನಾವು ವೀರಾಣು ಎಷ್ಟಿದೆ, ಕೌಂಟ್ ಎಷ್ಟಿದೆ, ಅದ್ರ ಚಲನತೆ ಹೆಂಗಿದೆ, ಫಾಸ್ಟ್ ಮೂಮೆಂಟ್ ಆಗೋ ಸ್ಪರ್ಮ್ಸ್ ಇರ್ತವೆ, ಸ್ಲೋ ಮೂಮೆಂಟ್ ಇರುತ್ತೆ. ಸೊ ಇದ್ರ ಮೇಲೆ ಈ 3 ಮಿನಿಮಮ್ ಟೆಸ್ಟ್ನ ನಾವು ಮಾಡ್ತೀವಿ. ಓಕೆ ಡಾಕ್ಟರ್, ಈಗ ಇನ್ಫರ್ಟಿಲಿಟಿ ಇದೆ ಅಂತ ಒಬ್ಬ ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕಂದ್ರೆ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇರುತ್ತಾ? ಸಿಂಪ್ಟಮ್ಸ್ ಅಂದರೆ ಈಗ 1 ವರ್ಷವರೆಗೂ ಟ್ರೈ ಮಾಡಿಬಿಟ್ಟು ಆಗ್ತಾ ಇಲ್ಲ. ಈಗ ಒಬ್ಬೊಬ್ಬರಿಗೆ ಪೀರಿಯಡ್ ಇರೆಗ್ಯುಲರ್ ಆಗಿರುತ್ತೆ, ಇಂಥವ್ರಿಗೆ ನಾವು PCOD ಅಂತ ಹೇಳ್ತೀವಿ, ಅಥವಾ ಪಾಲಿಸಿಸ್ಟಿಕ್ ಓವರೀಸ್. ಈಗ ಪೀರಿಯಡ್ ಇರೆಗ್ಯುಲರ್ ಇದ್ದಾಗ ನಮಗೆ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಬಾಡಿಯಿಂದ, ಅಂದರೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಆಗಬೇಕಾದ್ರೆ 12ನೇಯಿಂದ 16ನೇ ದಿವಸದಲ್ಲಿ ಎಗ್ ರಿಲೀಸ್ ಅಥವಾ ಓವ್ಯುಲೇಷನ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಪತಿ ಪತ್ನಿ ಜೊತೆಗೆ ಸೇರಿದಾಗ ಪ್ರೆಗ್ನೆನ್ಸಿ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈಗ PCOD ಇರೋದ್ರಲ್ಲಿ ಅವ್ರಿಗೆ ಇರೆಗ್ಯುಲರ್ ಪೀರಿಯಡ್ ಇರೋದ್ರಿಂದ ಈ ಎಗ್ ರಿಲೀಸ್ ಆಗೋದೇ ಇಲ್ಲ, ಅಥವಾ ಆದ್ರೂ ತುಂಬ ಡಿಲೇ ಆಗುತ್ತೆ. ಇವ್ರ ಹತ್ರ ಪೀರಿಯಡು 28-30 ದಿವಸಕ್ಕಲ್ಲ, 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ಬರುತ್ತೆ. ಸೊ ಈ ಕಾರಣದಿಂದ ಇವರಲ್ಲಿ ಇನ್ಫರ್ಟಿಲಿಟಿ ನೋಡ್ಬೋದು.
ಓಕೆ ಡಾಕ್ಟರ್, ಈಗ ಇನ್ಫರ್ಟಿಲಿಟಿ ಇದ್ದವರಿಗೆ ಆಗಲಿ ಅಥವಾ ನ್ಯಾಚುರಲ್ ಕನ್ಸೀವ್ ಆಗದೇ ಇದ್ದವರು ಬೇರೆ ಯಾವ್ಯಾವ ರೀತಿ ಕನ್ಸೀವ್ ಆಗೋದಕ್ಕೆ ಚಾನ್ಸಸ್ ಇದೆ, ಹಾಗೆ ಯಾವ್ಯಾವ ಟೈಪ್ಸ್ ಇದೆ ಅಂತ? ತುಂಬ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಇದೇನಕ್ಕೆ ಅಂದರೆ ಈಗ ಎಲ್ಲರೂ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ IVF ಅಪ್ಪ. ಅಲ್ಲ, ಆ ಥರದ್ದಲ್ಲ. IVF ಅನ್ನೋದು ನಮಗೆ ಇದು ಲಾಸ್ಟ್ ಆಪ್ಷನು. ಈಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಏನು, ಫಸ್ಟು ನಾವು ಕಪಲ್ ಬಂದ ತಕ್ಷಣ ಈ ಮಿನಿಮಲ್ ಟೆಸ್ಟ್ ಅವ್ರ ಹತ್ರ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿದ್ದಾಗ, ಹಾರ್ಮೋನ್ಸ್ ಚೆನ್ನಾಗಿದೆ, ಹಸ್ಬೆಂಡ್ ವೀರಾಣು ಕೌಂಟ್ ಚೆನ್ನಾಗಿದೆ ಅಂದಾಗ ನಾವು ಅವರಿಗೆ ನ್ಯಾಚುರಲ್ ಸೈಕಲ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಹೆಸರು ಹೇಳ್ದಂಗೆ ನ್ಯಾಚುರಲ್ ಸೈಕಲ್, ನಾವು ಯಾವ ಥರದೂ ಇಂಟರ್ಫೆರೆನ್ಸ್ ಮಾಡ್ತಾ ಇಲ್ಲ. ನಾವು ಅವ್ರಿಗೆ ಹೊರಗಡೆ ಆಗಿ 2ನೇ 3ನೇ ದಿವಸಗೆ ಫಾಲೋ ಅಪ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ, ಫಸ್ಟ್ 15 ದಿವಸದಲ್ಲಿ 3ರಿಂದ 4 ಸರಿ ಸ್ಕ್ಯಾನಿಂಗ್ ಕರೆದು ಯಾವಾಗ ಎಗ್ ರಿಲೀಸ್ ಆಗ್ತಿದೆ ಅಂತ ನಾವು ಮಾನಿಟರ್ ಮಾಡಿಕೊಂಡು ಗಂಡ ಹೆಂಡತಿಗೆ ಜೊತೆಗೆ ಸೇರಕ್ಕೆ ಹೇಳ್ತೀವಿ. ಈ ಥರ ಟ್ರೀಟ್ಮೆಂಟ್ ಮಾಡಿದಾಗ ನಮಗೆ ತಿಂಗಳಲ್ಲಿ 12ರಿಂದ 15% ಚಾನ್ಸ್ ಇರುತ್ತೆ ಪ್ರೆಗ್ನೆನ್ಸಿದು. ಇದು ಆಗಿಲ್ಲ ಅಂದಾಗ ನಾವು ಸ್ವಲ್ಪ ಇಂಟರ್ಫೆರೆನ್ಸ್ ಮಾಡ್ತೀವಿ. ಇದಕ್ಕೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಅಂತೀವಿ. ಅಂದರೆ ನಾವು ಇವರಿಗೆ ಮೆಡಿಸಿನ್ ಕೊಡ್ತೀವಿ. ಯಾರಿಗೆ PCOD ಇದೆ, ಯಾರಿಗೆ ಸ್ವಂತವಾಗಿ ಎಗ್ ರಿಲೀಸ್ ಆಗ್ತಾ ಇಲ್ಲ, ಅವ್ರಿಗೆ ನಾವು ಟ್ಯಾಬ್ಲೆಟು, ಇಂಜೆಕ್ಷನ್ನು ಇದೆಲ್ಲ ಕೊಟ್ಟು ಪದೇ ಪದೇ ಸ್ಕ್ಯಾನಿಂಗ್ ಮಾಡಿ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಗಂಡ ಹೆಂಡತಿಗೆ ಜೊತೆಗೆ ಸೇರಕ್ಕೆ ಹೇಳ್ತೀವಿ. ಇದರಲ್ಲೂ ಆಗಿಲ್ಲ, ಇದನ್ನು ನಾವು 2ರಿಂದ 3 ತಿಂಗಳು ಮಾಡ್ತೀವಿ. ಇದರಲ್ಲೂ ಆಗಿಲ್ಲ ಅಂದಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಇದಕ್ಕೆ IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಇದರಲ್ಲಿ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ವೈಫಿಗೆ ಕೊಟ್ಬಿಟ್ಟು ಎಗ್ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡು ಹಾಸ್ಪಿಟ್ಲಲ್ಲಿ, ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಬಂದುಬಿಟ್ಟು ಅದಕ್ಕೆ ಸೆಮೆನ್ ಸ್ಯಾಂಪಲ್ ಕೊಡ್ತಾರೆ. ಈ ಸೆಮೆನ್ ಸ್ಯಾಂಪಲ್ನ ನಾವು ಅದನ್ನು ಪ್ರಾಸೆಸ್ ಮಾಡಿ ತುಂಬ ಮೊಟಿಲಿಟಿ, ತುಂಬ ಫಾಸ್ಟಾಗಿರೋ ವೀರಾಣುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಗರ್ಭಕೋಶದಲ್ಲಿ ಹಾಕ್ತೀವಿ. ಸೊ ಇದರಿಂದ 25ರಿಂದ 30% ಚಾನ್ಸ್ ಇರುತ್ತೆ. ಸೊ ಇದನ್ನು ನಾವು 2ರಿಂದ 3 ಸರಿ ಮಾಡ್ತೀವಿ. ಇದು ಆಗಿಲ್ಲ ಅಂದಾಗ ನೆಕ್ಸ್ಟ್ ಲೆವೆಲ್ ಬರೋದು IVF. ಸೊ IVF ನಮಗೆ ಲಾಸ್ಟ್ ರಿಸಾರ್ಟು. ಆ್ಯಂಡ್ IVF ಅಲ್ಲಿ ಆಲ್ಮೋಸ್ಟ್ 60ರಿಂದ 65% ಚಾನ್ಸ್ ಇರುತ್ತೆ ಪ್ರೆಗ್ನೆನ್ಸಿದು. ಓಕೆ ಡಾಕ್ಟರ್, ಈಗ IUI ಬಗ್ಗೆ ಹೇಳಿದರೆ, ಇದು IUI ಮಾಡಿಸ್ಕೊಳ್ಳೋದಕ್ಕೆ ಕೆಲವರು ಹೆದರ್ಕೊಳ್ತಾರೆ, ಇದು ನಂದೇ ಮಗುನ ಅಥವಾ ಬೇರೆಯವ್ರದ್ದೇನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇದು ಆ್ಯಕ್ಚುಲಿ ಬಂದಿರೋದು ಒಂದೆರಡು ಮೂವೀಸ್ ಎಲ್ಲ ಬಂದುಬಿಡ್ತು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ. ಈಗ ನಮ್ಮ ಜನತೆಗೆಲ್ಲ ಹೇಗೆ ಅಂತಂದರೆ, ಪಿಕ್ಚರ್ ಬಂದ ತಕ್ಷಣ ನಾವು ಎಲ್ಲನೂ ಅದು ನಿಜ ಅಂತ ನಂಬಿಡ್ತೀವಿ. ಬಟ್ ಕೆಳಗಡೆ ದೊಡ್ಡದಾಗಿ ಬರೆದಿರ್ತಾರೆ, ದಿಸ್ ಇಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಇದೇ ಥರ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಈಗ IUI ಆಗಿಬಿಟ್ಟು ಆ ಮಗು ಅವ್ರದ್ದಲ್ಲ ಅಂತ. ಇದಾದಮೇಲಿಂದ ತುಂಬ ಜನಗಳಲ್ಲಿ ಈ ಡೌಟ್ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ಬೇಸಿಕಲಿ IUI ಮಾಡಬೇಕಾದಾಗ ತುಂಬ ಚೆಕ್ಲಿಸ್ಟ್ಸ್ ಇರುತ್ತೆ. ಈಗ ನೀವು ಫಸ್ಟು ಮಿಲನ್ಗೆ ಬಂದಿದ್ದೀರಾ, ಮಿಲನ್ ಹಾಸ್ಪಿಟಲ್ಲು. ಈಗ ಬಂದ ತಕ್ಷಣವೇ ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ಮದೊಂದು ಹೆಸರು ಜೊತೆಗೆ ಒಂದು ಬಾರ್ ಕೋಡ್ ಬರುತ್ತೆ. ಸೊ ಮಿಸ್ಟರ್ XYZ, ಮಿಸ್ಸಸ್ ABC. ಸೊ ಆ ಬಾರ್ ಕೋಡ್ ಇರುತ್ತೆ. ಅದಾದಮೇಲೆ ಸ್ಕ್ಯಾನಿಂಗ್ ಎಲ್ಲ ಹೋದಾಗೂ ಆ ಬಾರ್ ಕೋಡ್ ಯೂಸ್ ಮಾಡ್ತೀವಿ. ನಾಳೆಗೆ ಸೆಮೆನ್ ಸ್ಯಾಂಪಲ್ ಕೊಟ್ಟಾಗ ಕಂಟೈನರ್ ಇರುತ್ತೆ, ಆ ಕಂಟೈನರ್ ಮೇಲೂ ಬಾರ್ ಕೋಡ್ ಇರುತ್ತೆ. ಸೊ ಆಮೇಲೆ ಆ ಸ್ಯಾಂಪಲ್ ಪ್ರಾಸೆಸ್ ಆದಮೇಲೆ ನಮಗೆ ಇನ್ಸೆಮಿನೇಟ್ ಮಾಡೋಕ್ಕೆ ಒಂದು ಚಿಕ್ಕದು ಸಿರಿಂಜ್ ರೂಪದಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಅದ್ರ ಮೇಲೂ ನಮ್ಗೆ ಆ ಬಾರ್ ಕೋಡ್ ಇರುತ್ತೆ, ಹಸ್ಬೆಂಡ್ ಹೆಸರು ಇರುತ್ತೆ, ಅವ್ರ ಏಜು, ಅವ್ರ ವೈಫ್ ಹೆಸರು, ಇಷ್ಟು ಅವ್ರ ಹತ್ರ ನಾವು ಕನ್ಫರ್ಮ್ ಮಾಡಿಬಿಟ್ಟು ಆಮೇಲೆ ನಾವು ಇನ್ಸೆಮಿನೇಟ್ ಮಾಡೋದು. ಸೊ ಈ ಥರದ ಯೋಚನೆನ ಬಿಟ್ಟೇ ಬಿಡಿ. ಬಿಕಾಸ್ ಈಗಿರೋ ಸೆಂಟರ್ಸ್ ಎಲ್ಲ ಏನು ಅಂದರೆ ಟೆಕ್ನಾಲಜಿಕಲಿ ತುಂಬ ಅಡ್ವಾನ್ಸ್ ಆಗಿರೋದು. ಸೊ ಈ ಥರ ಯೋಚನೆ ಯಾವುದೇ ರೀತಿದು ಭಯ ಪಡಬೇಡಿ, ಮಗು ನಿಮ್ಮದೇನೆ. ಓಕೆ ಡಾಕ್ಟರ್, ಈಗ IVF ಬಗ್ಗೆನೂ ಹೇಳ್ತಾ ಇದ್ರಿ. ಈ IVF ಮಾಡಿಸ್ಕೊಳ್ಬೇಕಾದ್ರೆ ಹೆಣ್ಣು ಮಕ್ಕಳು ಯೋಚನೆ ಮಾಡೋದು ಸಹಜ. ನಾವು ವರ್ಕನ್ನು ಬಿಡಬೇಕಾಗುತ್ತೆ, ನಾವು ಮನೇಲಿ ಇರಬೇಕಾಗುತ್ತೆ, ತುಂಬ ರೆಸ್ಟ್ ತಗೊಳ್ಬೇಕು ಅಂತ ಹೇಳ್ತಾರೆ, ತುಂಬ ಮೆಡಿಸಿನ್ ಇಂಟೇಕ್ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, IVF ಬಗ್ಗೆ ಎಲ್ಲರಿಗೂ ಒಂದು ಭಯ ಇದೆ. ಈಗ ಅದರಿಗಿಂತ ಮುಂಚೆ ಒಂಚೂರು IVF ಅಂದರೆ ಏನು ಹೇಳಿಬಿಡ್ತೀನಿ. IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಅಂದರೆ ಔಟ್ಸೈಡ್ ದ ಬಾಡಿ ಅಂತ ಹೇಳ್ತೀವಿ. ಈಗ ನಾನು ಇಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಳಿದೆ, ಅದರಲ್ಲಿ ಮಗು ಆಗಬೇಕು ಅಂತಂದರೆ ಗಂಡ ಹೆಂಡತಿ ಸೇರಿದ ಮೇಲೆ ಎಗ್ ರಿಲೀಸ್ ಆಗಿ ವೀರಾಣು ಸೇರಿ ಎಂಬ್ರಿಯೋ ಅಂದರೆ ಭ್ರೂಣ ಆಗಬೇಕು. ಇದು ಬಾಡಿ ಒಳಗಡೆ ಆಗೋದು. ಇದನ್ನೇ ನಾವು ಬಾಡಿಯಿಂದ ಆಚೆ ಮಾಡೋದಕ್ಕೆ ಇದು IVF ಅಂತೀವಿ. ಹೌದು, IVF ಅಲ್ಲಿ ಸ್ವಲ್ಪ ಪೇನ್ ಇರುತ್ತೆ, ತುಂಬ ಪೇನ್ ಏನಿಲ್ಲ. ಇದ್ರ ಪೇನ್ ಅಂತಂದರೆ ಇಂಜೆಕ್ಷನ್ಸ್ ಇರುತ್ತೆ, ಹೊರಗಡೆ ಆಗಿ 2ನೇ 3ನೇ ದಿವಸದಿಂದ ಇಂಜೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ಇಂಜೆಕ್ಷನ್ಸು 10ರಿಂದ 12 ದಿವಸ ಇರುತ್ತೆ. ಈ ಇಂಜೆಕ್ಷನ್ಸ್ ತುಂಬ ಚಿಕ್ಕ ಇಂಜೆಕ್ಷನ್ಸು. ಈಗ ಡಯಾಬಿಟೀಸವ್ರು, ಎಷ್ಟು ಜನ ಡಯಾಬಿಟೀಸವ್ರು ಇದ್ದಾರೆ, ವರ್ಷಾನುಗಟ್ಟೆಯಿಂದ ಅವ್ರು ಇಂಜೆಕ್ಷನ್ಸ್ ತೊಗೊತಾರೆ. ಸುಮ್ಮನೆ ಸಿಂಪಲ್ ಸಬ್ಕ್ಯೂಟೇನಿಯಸ್ ಅಂದರೆ ಸ್ಕಿನ್ನಲ್ಲಿ ಹೋಗೋದು ಇಂಜೆಕ್ಷನ್ ಇದು. ಈ ಥರ ಇಂಜೆಕ್ಷನ್ 10-12 ದಿವಸ ತೊಗೊಂಡಾದ್ಮೇಲೆ ಇವರಿಂದ ಎಗ್ನ ಹೊರಗಡೆ ತೊಗೊತೀವಿ ವೈಫಿಂದ. ಸೊ ವೈಫಿಂದ ಎಗ್ ತೊಗೋಬೇಕಾದ್ರೆ ಅವರಿಗೆ ಚಿಕ್ಕದಾಗಿ ಇಂಜೆಕ್ಷನ್ ಕೊಟ್ಬಿಟ್ಟು ಸೆಡೇಷನ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಎಚ್ಚರ ತಪ್ಪಿಸ್ಬಿಟ್ಟು ನಾವು ಎಗ್ನ ಆಚೆ ತೊಗೊತೀವಿ. ಎಗ್ ಆಚೆ ತೊಗೊಳಕ್ಕೆ ಒಂದು ಚಿಕ್ಕ ನೀಡಲ್ ಇರುತ್ತೆ. ಈ ನೀಡಲ್ನ ನಾವು ಅವ್ರ ಅಂಡಾಶಯನ ಪ್ರಿಕ್ ಮಾಡಿಬಿಟ್ಟು ಅದರೊಳಗಿರೋ ನೀರನ್ನ ಎಳ್ಕೊತೀವಿ. ಅಲ್ಲಿ ಯಾವುದೇ ಕಟ್ಟು, ಯಾವುದೇ ಸ್ಟಿಚ್ ಇರೋದಿಲ್ಲ. ಈ ನೀರನ್ನ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಎಗ್ಗನ್ನ ಸೆಪ್ರೇಟ್ ಮಾಡಿ ಹಸ್ಬೆಂಡ್ ಸೆಮೆನ್ ಸ್ಯಾಂಪಲ್ ಕೊಡ್ತಾರೆ. ಆವಾಗ ಒಂದು ಎಗ್ಗಲ್ಲಿ ಒಂದು ಸ್ಪರ್ಮ್ನ ನಾವು ಹಾಕ್ಬಿಟ್ಟು ಇದನ್ನು ಭ್ರೂಣ ಮಾಡಿ ಈ ಭ್ರೂಣನ 5 ದಿವಸವರೆಗೂ ಬಳಸ್ತೀವಿ.
ಈ ಬೆಳವಣಿಗೆ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಆಮೇಲೆ ಈ ಭ್ರೂಣನ ನಾವು ಗರ್ಭಕೋಶಕ್ಕೆ ಹಾಕ್ತೀವಿ. ಸೊ ಇದು IVFಗೆ ನಮಗೆ ಏನಿಲ್ಲ ಅಂದರೆ 60ರಿಂದ 65% ಚಾನ್ಸ್ ಬರುತ್ತೆ. ಸೊ ಭಯ ಪಡೋಂಥದ್ದು ಇದರಲ್ಲಿ ಏನೂ ಇಲ್ಲ. ಡೈಲಿ ಅವ್ರು ನಿಮ್ಮ ಆ್ಯಕ್ಟಿವಿಟೀಸ್ಗೆ ಹೋಗ್ಬೋದು, ನಿಮ್ಮ ವರ್ಕಿಗೆ ಹೋಗ್ಬೋದು. ನಾವು ಭ್ರೂಣ ಹಾಕಿದ ಮೇಲೆ 5 ದಿವಸ ಆದಷ್ಟು ಮನೆಯಲ್ಲಿ ರೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ತುಂಬ ಓಡಾಟ, ತುಂಬ ಭಾರ ಎತ್ತೋದು, ಈಗ ಬಕೆಟ್ ತುಂಬ ನೀರು ಎತ್ತೋದು, ತುಂಬ ಮೇಲ್ಗಡೆ ಸ್ಟೇರ್ಸ್ ಓಡಾಡೋದು ಬೇಡ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಬೆಡ್ ರೆಸ್ಟ್ ಅನ್ನೋದು ಯಾವುದು ಬೇಕಿಲ್ಲ. ಓಕೆ ಡಾಕ್ಟರ್, ಈಗ ದಂಪತಿಗಳಿಗೆ ಫಸ್ಟ್ದು ನ್ಯಾಚುರಲ್ ಕನ್ಸೀವ್ ಆಗಿರ್ತಾರೆ, ನೆಕ್ಸ್ಟ್ ಸೆಕೆಂಡ್ ಬೇಬಿ ಆಗಬೇಕು ಅಂತಂದರೆ ಅವರಿಗೆ ತುಂಬ ಡಿಲೇ ಆಗ್ತಿರುತ್ತೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕೂಡ ಶುರುವಾಗುತ್ತೆ. ಸೊ ಇಂಥವರು IVF ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದಾ ಅಥವಾ IUIನೂ ಮಾಡ್ಬೋದಾ ಅಂತ? ಡೆಫಿನೆಟ್ಲಿ ಇಂಥವ್ರು ನಾವು ನ್ಯಾಚುರಲ್ ಸೈಕಲ್ ಮಾನಿಟ್ರಿಂಗಿಂದನೂ ಸ್ಟಾರ್ಟ್ ಮಾಡ್ಬೋದು. ಏನಕ್ಕಂದರೆ ಆಲ್ರೆಡಿ ನಮಗೆ ಗೊತ್ತು ಇವ್ರ ಎಗ್ಸ್ ಫರ್ಟೈಲ್ ಅಂತ, ಆಲ್ರೆಡಿ ಒಂದು ಮಗು ಇದೆ. ಸೊ ನಾವು ನ್ಯಾಚುರಲ್ ಸೈಕಲಿಂದ ಮಾಡಿಕೊಂಡು 6 ತಿಂಗಳವರೆಗೂ ನಾವು ಟೈಮ್ ಕೊಟ್ಟು IUI ಮಾಡಿಕೊಂಡು ಆಗ್ತಾ ಇಲ್ಲ ಅಂದಾಗ ಡೆಫಿನೆಟ್ಲಿ IVF. ಏನಕ್ಕೆ IVF ಅಂತಂದರೆ ನಮ್ಮ ಏಜ್ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಮಗು ಆಲ್ರೆಡಿ 8 ವರ್ಷ 10 ವರ್ಷ ಆಗಿದೆ, ಇನ್ನೂ 2 ವರ್ಷಕ್ಕೆ ನ್ಯಾಚುರಲಿ ಆಗ್ಬೋದು. ಆದರೆ ಫಸ್ಟ್ ಮಗು 12 ವರ್ಷ, ಸೆಕೆಂಡ್ ಮಗು ಈಗ ಆದಾಗ ಇಬ್ಬರು ಮಕ್ಕಳಲ್ಲೂ ಏಜ್ ಡಿಫ್ರೆನ್ಸ್ ಬರುತ್ತೆ. ಸೊ ಅದ್ರಗೋಸ್ಕರ ಎಷ್ಟು ಬೇಗ ಪ್ರೆಗ್ನೆನ್ಸಿ ಆಗ್ಬೋದು ಅದ್ರ ಮೇಲೆ ನಾವು ಮುಂದೆ ಹೋಗಬೇಕು. ಈಗ IUI 1-2 ಸರಿ ಮಾಡಿಬಿಟ್ಟು ಆಗ್ತಾ ಇಲ್ಲ ಅಂದರೆ IVF ಮಾಡ್ಕೊಳ್ಳೋದು ಬೆಟರು. ಬಿಕಾಸ್ IVFಲ್ಲಿ ಚಾನ್ಸಸ್ ಜಾಸ್ತಿ ಇದೆ. ನಾವು ಸುಮಾರು ಜನ ನೋಡ್ತಾವೆ. ಈಗ ಕೋವಿಡ್ಗಿಂತ ಮುಂಚೆ ಯಾವ ಥರ ಇತ್ತು, ಎಲ್ಲರೂ ನನಗೆ ಒಂದು ಮಗು ಸಾಕು ಅಂತ ಇದ್ರು. ಈ ಕೋವಿಡ್ ಆದಮೇಲೆ ಆ ಮಗು ಒಂದೇ ಅಪಾರ್ಟ್ಮೆಂಟಲ್ಲಿ ಒಂದೇ ರೂಮಲ್ಲಿ ಇಟ್ಕೊಂಡ್ಬಿಟ್ಟು ತುಂಬ ಜಾಸ್ತಿ ಪ್ರಾಬ್ಲಮ್ಸ್, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗಕ್ಕೆ ಸ್ಟಾರ್ಟ್ ಆದವು. ಈಗ ಬರ್ತಾ ಇರೋರು ಎಲ್ಲರೂ ಇಲ್ಲ ನಮ್ಗೆ 2ನೇ ಮಗು ಬೇಕು, ದೋದೇರ್ ಫಸ್ಟ್ ಮಗು ಇರೋದು ಆಲ್ಮೋಸ್ಟ್ 14-15 ವರ್ಷ ಇದ್ದರೂ ನಮಗೆ ಈಗ ಸೆಕೆಂಡ್ ಮಗು ಬೇಕು ಅಂತ ಹೇಳಿಬಿಟ್ಟು IVFಸಿಂದ ಸುಮಾರು ಜನಗೆ 2ನೇ ಮಗು ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ದಂಪತಿಗಳಿಗೆ ನ್ಯಾಚುರಲ್ ಮಗು ಆಗಿರುತ್ತೆ, ಆದರೆ ಅವರು ಮಗು ಬೇಡ ಅಂತ ಕಾಪರ್ಟಿ ಹಾಕ್ಸ್ಕೊಳ್ಳೋಂಥ ಸಂದರ್ಭ ಬಂದಿರುತ್ತೆ. ಸೊ ನೆಕ್ಸ್ಟ್ ಮಗು ಬೇಕು ಅಂತೇನಾದರೆ ಕಾಪರ್ಟಿ ಏನಾದರೂ ರಿಮೂವ್ ಮಾಡಿ ಅದರ ನೆಕ್ಸ್ಟ್ IVF ಮಾಡ್ಕೊಳ್ಳೋ ಚಾನ್ಸಸ್ ಏನಾದರೂ ಇದೆಯಾ, ಮಾಡಿಸ್ಕೊಳ್ಬಹುದಾ ಅಂತ? ಡೆಫಿನೆಟ್ಲಿ. ಈಗ ಕಾಪರ್ಟಿ ಏನಕ್ಕೆ ಹಾಕೊಂತಾರೆ, ಫಸ್ಟ್ ಮಗು ಆಗಿರುತ್ತೆ, ಸೆಕೆಂಡ್ ಮಗು ಬೇಡ ಅಥವಾ ಶ್ಯೂರಿಟಿ ಇಲ್ಲ 2ನೇ ಮಗು ಮಾಡ್ಕೋಬೇಕಾ ಬೇಡ ಅನ್ನೋರು ಈ ಕಾಪರ್ಟಿ ಹಾಕೊಂತಾರೆ. ಕಾಪರ್ಟಿ 3 ವರ್ಷದಂತ ಬರುತ್ತೆ, 5 ವರ್ಷದ ಬರುತ್ತೆ, 10 ವರ್ಷದ ಬರುತ್ತೆ. ಸೊ ಈಗ ಎಷ್ಟೋ ಜನ 5 ವರ್ಷದ ಕಾಪರ್ಟಿ ಹಾಕ್ಸ್ಕೊಂಡಿರ್ತಾರೆ. 3-4 ವರ್ಷ ಆದಮೇಲೆ ನಮಗಿಲ್ಲ 2ನೇ ಮಗು ಪ್ಲ್ಯಾನ್ ಮಾಡಬೇಕು ಅಂದಾಗ ಆ ಕಾಪರ್ಟಿನ ನಾವು ತೆಗಿತೀವಿ. ಅವ್ರ ಪೀರಿಯಡ್ ಕರೆಕ್ಟಾಗಿ ಬರ್ತಾ ಇತ್ತು, ಒಬೇಸ್ ಇಲ್ಲ, ಒಬೇಸ್ ಅಂದರೆ ತುಂಬಾ ತೂಕ ಜಾಸ್ತಿ ಇಲ್ಲ, ಹಸ್ಬೆಂಡ್ಗೂ ಯಾವ ಥರದೇ ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಡೆಫಿನೆಟ್ಲಿ 5 to 6 ಮಂತ್ಸಲ್ಲಿ ಪ್ರೆಗ್ನೆನ್ಸಿ ಆಗುತ್ತೆ. ಆಗಿಲ್ಲ ಅಂದಾಗ ಈಗ ಏನಾದರೂ ವೈಫ್ ಏಜ್ 34-35 ಇತ್ತು ಅಂದರೆ ಡೆಫಿನೆಟ್ಲಿ ನಾವು IVFನ ಅಡ್ವೈಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ನಾನು ಹೇಳಿದ್ದೀನಿ IVFಲ್ಲಿ ನಮ್ಮ ಸಕ್ಸಸ್ ರೇಟ್ 60-65% ಇರುತ್ತೆ. ಫ್ಯಾಮಿಲಿ ಹ್ಯಾಸ್ ಟು ಮೂವ್ ಆನ್, ಲೈಫ್ ಹ್ಯಾಸ್ ಟು ಮೂವ್ ಆನ್, ಮುಂದೆ ಹೋಗಲೇಬೇಕು ನಾವು, ಅದ್ರಗೋಸ್ಕರ ನಾವು IVFನ ಮಾಡ್ತೀವಿ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ದಂಗೆ ಇವಾಗ ನಮಗೆ ದಿನಗಳಲ್ಲಿ ನಮಗೆ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಇದಿರುತ್ತೆ, ನಾವು ಸಕ್ಸಸ್ ಆಗಬೇಕು ಅಂತ. ಸೊ ಇಂಥ ಟೈಮಲ್ಲಿ ನಾವು ಮಗು ಮಾಡ್ಕೊಳ್ಳೋದು ಸೂಕ್ತ ಸಮಯ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಸೊ ನಾವು ಅದನ್ನು ಏಜನ್ನು ಮುಂದೆ ದುಡಬೇಕಾಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗಳು ಶುರು ಆಗೋದ್ರಿಂದ ಸೊ ಎಗ್ ಫ್ರೀಸಿಂಗ್ ಅನ್ನುವಂಥ ಒಂದು ಆಪ್ಷನ್ ಇದೆ ಅಂತ ಹೇಳಿದರೆ, ಸೊ ಏನಿದು ಎಗ್ ಫ್ರೀಸಿಂಗ್, ಇದರಿಂದ ಅಡ್ವಾಂಟೇಜಸ್ ಏನೇನಿದೆ ಅಂತ? ಡೆಫಿನೆಟ್ಲಿ ರೀ, ತುಂಬ ನಿಮ್ಮಂಥ ಕರಿಯರ್ ಓರಿಯೆಂಟೆಡ್ ವುಮೆನ್ ಈ ಕ್ವಶನ್ ಕೇಳಿರೋದೇ ನನಗೊಂದು ತುಂಬಾ ಚಾನ್ಸ್ ಸಿಕ್ಕಿದೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಈಗ ಎಗ್ ಫ್ರೀಸಿಂಗ್ ನಾವು ಏನಕ್ಕೆ ಮಾಡ್ತೀವಿ, ನಮಗೆ ಈಗ ಹೆಂಗಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಯಾವಾಗಲೂ ಅನ್ನೋ ಲಕ್ಕಿಯರ್ ಸೈಡ್ ಇರ್ತಾರೆ. ಅವ್ರ ಏಜ್ ಮ್ಯಾಟ್ರ್ ಆಗಲ್ಲ, ಅವ್ರ ವೇಟ್ ಮ್ಯಾಟ್ರ್ ಆಗಲ್ಲ. ಆದರೆ ಫೀಮೇಲ್ಸ್ ನಮಗೆ ಏಜ್ ತುಂಬ ಇಂಪಾರ್ಟೆಂಟು. 34-35 ಅಂದರೆ ನಮ್ಮ ಹತ್ರ ಎಕ್ಸೇ ಇರೋದಿಲ್ಲ. ಈಗ ಎಕ್ಸ್ ಇಲ್ಲ ಅಂದಾಗ ನೆಕ್ಸ್ಟ್ ನಮಗೆ ರಿಪ್ರೊಡಕ್ಷನ್ಗೆ ಕಷ್ಟ ಆಗುತ್ತೆ. ಎಕ್ಸ್ ಯಾಕೆ ಇರೋದಿಲ್ಲ, ಯಾಕಂದರೆ ನಾವು ಫೀಮೇಲ್ಸ್ ಎಕ್ಸ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಮೆನ್ ಏನಿದಾರಲ್ಲ ಅವ್ರು 1 in 3 months ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. 60 ವರ್ಷವರೆಗೂ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಈಗ ಲೈಫ್ ನಮಗೆ ಈಗ ನನ್ನ ಮದರ್ ಯಾವಾಗ ನನ್ನಿಂದ ಪ್ರೆಗ್ನೆಂಟ್ ಇದ್ದರು, ಅವರೊಂದು 5ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ನಂಬರ್ ಆಫ್ ಎಕ್ಸ್ ಅಂತ ನನ್ನ ಓವರಿಯಲ್ಲಿ ಇರುತ್ತೆ, ಎಲ್ಲ ಹೆಣ್ಮಕ್ಳು ಓವರಿಯಲ್ಲಿ ಇರುತ್ತೆ. ಇದು ಸೈಲೆಂಟ್ ಆಗಿರುತ್ತೆ. ಯಾವಾಗ ನಾವು ಪ್ಯೂಬರ್ಟಿ ಅಂದರೆ ಮೆನ್ಸ್ಟ್ರೇಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ, ದೊಡ್ಡೋರಾಗ್ತೀವಿ, ಈ ಎಗ್ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂಗಳ 1 ಎಗ್ ಹೊರಗಡೆ ಬರಬೇಕು. ಈ 1 ಎಗ್ ಹೊರಗಡೆ ಬರೋ ಟೈಮಲ್ಲಿ 100 to 1000 ಈ ಪ್ರಾಸೆಸಲ್ಲಿ ಸೆಲೆಕ್ಟ್ ಆಗಿಬಿಟ್ಟು ಸಾಯ್ತಾ ಹೋಗ್ತವೆ. ಸೊ ಎವ್ರಿ ಮಂತ್ ನಮ್ಮದು ಎಗ್ ಕೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಈ ಬಯೋಲಾಜಿಕಲ್ ಕ್ಲಾಕ್ ಯಾವಾಗಲೂ ರನ್ನಿಂಗ್ ಇರುತ್ತೆ. ನಾನು 30 ವರ್ಷದೊಳೆ ಇರ್ಬೋದು, ಆದರೆ ನಂದು ಎಗ್ ಜಾಸ್ತಿನೇ ಸಾಯ್ತಾ ಇದ್ದರೆ ನಾನು 40ರದ್ದು ಓವರಿ ಸೈಜ್ ಆಗ್ಬೋದು, ಓವರಿ ಏಜ್ ಆಗ್ಬೋದು. ಅದ್ರಗೋಸ್ಕರ ಈಗ ಕರಿಯರು ಅಷ್ಟೇ ಇಂಪಾರ್ಟೆಂಟ್ ಇದೆ. ಕರಿಯರ್ ಇಲ್ಲದೇ ಏನೂ ಮಾಡೋದಕ್ಕಾಗೋದಿಲ್ಲ. ಹಂಗೆ ಅನ್ಕೊಂಡ್ಬಿಟ್ಟು ಹೌದು ನನ್ನ ಪ್ರೆಗ್ನೆನ್ಸಿ ಬೇಡ ಅಂತೂ ಅಲ್ಲ, ನೀವು ಹೇಳ್ದಂಗೆ ಪ್ರೆಗ್ನೆನ್ಸಿ ಮುಂದೂಡಿಕೆ ಡೆಫಿನೆಟ್ಲಿ ಮಾಡ್ಬೋದು. ಈಗ ನಾವು 30 ಇಯರ್ಸಲ್ಲಿ ಇದ್ದೀವಿ, 30 to 35 ಇದೊಂದು ಐಡಿಯಲ್ ಏಜು. ಯಾವಾಗ ನಾವು ನಮ್ಮ ಎಗ್ಸ್ನ ತೆಗೆದುಬಿಟ್ಟು ಫ್ರೀಸ್ ಮಾಡ್ಬೋದು. ಇದಕ್ಕೆ ನಾವು ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಈಗ ಅಬ್ರಾಡಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಎಷ್ಟೋ ಕಂಪ್ನೀಸ್, ದೇರ್ ಆರ್ ಬಿಗ್ಗರ್ IT ಕಂಪ್ನೀಸ್ ಇದನ್ನು ಸ್ಪಾನ್ಸರ್ ಮಾಡ್ತಾರೆ, ಇನ್ಶೂರೆನ್ಸಲ್ಲಿ ಕವರ್ ಮಾಡ್ತಾರೆ.
ಸೊ ಅವರಿಗೆ ಈಗ ಅವ್ರದ್ದು ಟಾಪ್ ಮೋಸ್ಟ್ ಪರ್ಸನ್ ಇರ್ತಾರೆ, CEO ಇರ್ಬೋದು, ಮ್ಯಾನೇಜರ್ ಲೆವೆಲಲ್ಲಿ ಇರ್ಬೋದು, ಅವ್ರು 9 ತಿಂಗಳು ಅಥವಾ 8 ತಿಂಗಳು ರಜಾ ಹಾಕೋದು ಬೇಡ, ಮೆಟರ್ನಿಟಿ ರಜಾ ಹಾಕೋದು ಬೇಡ. ಸೊ ಆಗ ಅನ್ಕೊಂಡ್ಬಿಟ್ಟು ಇದೆಲ್ಲ ಫೆಸಿಲಿಟೀಸ್ನ ಅವರಿಗೆ ಅವೈಲೇಬಲ್ ಮಾಡಿದ್ದಾರೆ ಇನ್ಶೂರೆನ್ಸ್ ಮೂಲಕ. ಇದರಲ್ಲಿ ನಾವು ಏನು ಮಾಡ್ತೀವಿ, ವೈಫ್ಗೆ ಸೇಮ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು 10 ಡೇಸ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು, ಸಾರಿ ವೈಫ್ಗಲ್ಲ ಹೆಣ್ಮಗಳಿಗೆ ಈ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು 8 to 10 ಡೇಸ್ ಇಂಜೆಕ್ಷನ್ ಕೊಟ್ಟು ಎಗ್ಸ್ ಗ್ರೋ ಆದಾಗ ಈ ಎಗ್ನ ನಾವು ಹೊರಗಡೆ ತಗೊಂಡ್ಬಿಟ್ಟು ಫ್ರೀಸ್ ಮಾಡಿಬಿಡ್ತೀವಿ. ಫ್ರೀಸ್ ಅಂದರೆ ನಾವು -, ಡಿಗ್ರೀಸಲ್ಲಿ ಇರ್ತೀವಿ. ಈ ಎಗ್ ನಮ್ಮ ಫ್ರೀಸ್ ಮಾಡಿದಾಗ ಈಗ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು 18ನೇ ಏಪ್ರಿಲ್ 2023, ಇವತ್ತಿಗೆ ನಾವು ಫ್ರೀಸ್ ಮಾಡಿದ್ರೆ 2033 10 ವರ್ಷದವರೆಗೂ ಇದ್ರ ಕ್ವಾಲಿಟಿ ಏನೂ ಆಗೋದಿಲ್ಲ. ಈಗ ನಾನು 10 ವರ್ಷ ದೊಡ್ಡೋಳಾಗ್ಬೋದು 2033ರಲ್ಲಿ, ಆದರೆ ನಾನು ಎಗ್ಗೇನು ತೆಗೆದಿಟ್ಟಿದ್ದೀನಲ್ವಾ ಇದು 10 ವರ್ಷದ ಅಷ್ಟೇ ಇರುತ್ತೆ. 2023 ಏನಿದೆ ಅದು ಹಂಗೆ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಈ ಆಪ್ಷನಿಂದ ಸುಮಾರು ಜನ ನಮ್ಮ ಹತ್ರ ಎವ್ರಿ ಡೇ ನಾನೊಂದು 5ರಿಂದ 6 ಜನ ನೋಡ್ತೀನಿ, ಕರಿಯರ್ ಓರಿಯೆಂಟೆಡು, ಇಲ್ಲ ನಾನು ಜಸ್ಟ್ ಜಾಬಲ್ಲಿ ಇದ್ದೀನಿ, ಇನ್ನೂ ಸೆಟ್ಲ್ ಆಗಬೇಕು, ನಾನು ಮುಂದಕ್ಕೆ ಹೋಗಬೇಕು, ಇವರೆಲ್ಲ ಎಗ್ನ ಫ್ರೀಸ್ ಮಾಡಿಬಿಟ್ಟು 5 ವರ್ಷ ಆದಮೇಲೆ ಮದುವೆ ಆಗ್ತಾರೆ. ಮದುವೆ ಆದಾಗ ನ್ಯಾಚುರಲಿ ಟ್ರೈ ಮಾಡ್ತಾರೆ. ನ್ಯಾಚುರಲ್ ಟ್ರೈ ಮಾಡಿ ಪ್ರೆಗ್ನೆನ್ಸಿ ಆದರೆ ಇದು ಎಗ್ ಯೂಸ್ ಮಾಡೋದೇನೂ ಬೇಡ, ಇದು ಆ್ಯಸ್ ಅ ಬ್ಯಾಕಪ್ ನಮ್ಮ ಹತ್ರ ಇರುತ್ತೆ. ಸೊ ಮದುವೆ ಆಗಿ ಫಸ್ಟ್ ಮಗು ಆಗಿರುತ್ತೆ, ಆಮೇಲೆ ಮತ್ತೆ ಒಂದು 3-4 ವರ್ಷ ಆದಮೇಲೆ ಸೆಕೆಂಡ್ ಮಗುಗೆ ಅವ್ರ ಏಜ್ ಆಲ್ರೆಡಿ 36-37 ಆಗಿರುತ್ತೆ. ಈ ಎಗ್ನ ಯೂಸ್ ಮಾಡಿಬಿಟ್ಟು ನಾವು ಪ್ರೆಗ್ನೆನ್ಸಿ ಮಾಡಿದ್ದೀವಿ. ಸೊ ನನ್ನೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲರಿಗೂ, ನಾನು ಯಾರಿಗೂ ನೀವು ಕರಿಯರ್ ಓರಿಯೆಂಟೆಡ್ ಇರಬೇಡಿ, ನೀವು ಎಷ್ಟೊತ್ತಿದ್ರು ಬೇಗನೆ ಮದುವೆ ಆಗಬೇಕು, ನೀವು ಮಗು ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅದ್ರಗೋಸ್ಕರ ಯಾರೇ ಕರಿಯರ್ ನಾವು ಇದು ಮಾಡ್ತಾ ಇದ್ದೀವಿ, ಡಿಲೇ ಮಾಡ್ತಾ ಇದ್ದೀವಿ ಮದುವೆಗೆ ಅಥವಾ ಪ್ರೆಗ್ನೆನ್ಸಿಗೆ ಅಂದರೆ ಎಗ್ ಫ್ರೀಸಿಂಗ್ನ ಕನ್ಸಿಡರ್ ಮಾಡಿ. ಓಕೆ ಡಾಕ್ಟರ್, ಈ ಎಗ್ ಫ್ರೀಸಿಂಗಲ್ಲಿ ಸಕ್ಸಸ್ ರೇಟ್ ಹೇಗಿದೆ ಡಾಕ್ಟರ್? ಈಗ IVF ಅಂತ ನಾವು ಹೇಳಿದಾಗ ಸಕ್ಸಸ್ ರೇಟು ಒಂದು 60ರಿಂದ 65%. ಅಂದರೆ ನಾವೀಗ 100 ಜನಕ್ಕೆ IVF ಮಾಡಿದ್ರೆ ಅದರಲ್ಲಿ 60ರಿಂದ 65 ಜನ ಕಪಲ್ಗೆ ಪ್ರೆಗ್ನೆನ್ಸಿ ಆಗುತ್ತೆ. ಎಗ್ ಫ್ರೀಸಿಂಗಲ್ಲಿ ನಾವು ಇಷ್ಟು ಎಗ್ಸ್ನ ತೆಗೆದಿಟ್ಟಿರ್ತೀವಿ, ಅದನ್ನು ಎಂಬ್ರಿಯೋ ಮಾಡೋದಿಲ್ಲ. ಎಂಬ್ರಿಯೋ ಅಂದರೆ ಒಂದು ಎಗ್ಗಲ್ಲಿ ಸ್ಪರ್ಮ್ ಹಾಕಿದಾಗ ಮಾಡೋದಕ್ಕೆ ಭ್ರೂಣಕ್ಕೆ ಎಂಬ್ರಿಯೋ ಅಂತೀವಿ. ಇದರಲ್ಲಿ ಬರೇನೆ ನಾವು ಎಗ್ನ ತೆಗೆದಿಟ್ಟಿರ್ತೀವಿ. ಈ ಎಗ್ನ ವಾಪಸ್ ಯಾವಾಗ ತಕ್ಕೊಂತೀವಿ, ಫ್ರೀಸ್ ಮಾಡಿರ್ತೀವಲ್ಲ, ಅದನ್ನು ಥಾಯಿಂಗ್ ಅಂತ ಹೇಳ್ತೀವಿ. ಥಾಯಿಂಗ್ ಅಂದರೆ ಬ್ರಿಂಗಿಂಗ್ ಬ್ಯಾಕ್ ಟು ರೂಮ್ ಟೆಂಪರೇಚರ್. ಫ್ರೀಸ್ ಮಾಡಿದಾಗ -, ಡಿಗ್ರೀಸಲ್ಲಿ ಇರುತ್ತೆ, ರೂಮ್ ಟೆಂಪರೇಚರ್ ಅಂದರೆ ಮತ್ತೆ 34-35 ಡಿಗ್ರೀಸಿಗೆ ಬರಬೇಕು. 10 ಎಗ್ ಫ್ರೀಸ್ ಮಾಡಿದ್ರೆ ಅದರಲ್ಲಿ 7ರಿಂದ 8 ಸರ್ವೈವ್ ಆಗ್ಬೋದು. ಆ 7ರಿಂದ 8 ಎಗ್ಗಲ್ಲಿ ಸ್ಪರ್ಮ್ ಹಾಕಿದಾಗ ಅದರಲ್ಲಿ 5 ಭ್ರೂಣ ಆಗ್ಬೋದು. ಆ 5 ಭ್ರೂಣದಲ್ಲಿ 2ನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಮಾಡಿದಾಗ್ಲೂ ಇಟ್ ಈಸ್ ದ ಸೇಮ್ ಪರ್ಸೆಂಟೇಜ್, ಆಲ್ಮೋಸ್ಟ್ 60-65%. ಬಟ್ ಇಟ್ ಆಲ್ ಡಿಪೆಂಡ್ಸ್, ನಾವು ಎಲ್ಲಿ ಮಾಡ್ತಾ ಇದ್ದೀವಿ, ಯಾವ ಲ್ಯಾಬಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಇದ್ರ ಮೇಲೆ ನಮ್ಮ ಸಕ್ಸಸ್ ರೇಟ್ ಇದೆ. ಈಗ ಮಿಲನಲ್ಲಿ ನಾವು ಎವ್ರಿ ಮಂತ್, ಈಗ ಲಾಸ್ಟ್ 2 ಇಯರ್ಸಿಂದ ನಾವು ಮಿಲನಲ್ಲಿ ನೋಡ್ತಾ ಇದ್ದೀವಿ, ಎವ್ರಿ ಮಂತ್ ನಮಗೆ 8 to 10 ಕೇಸಸ್ ಆಫ್ ಎಗ್ ಫ್ರೀಸಿಂಗ್ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಈಗ IVF ಸೆಂಟರ್ಸ್ ಅಂದರೆ ತುಂಬ IVF ಸೆಂಟರ್ಸ್ ಇದೆ. ಸೊ ಎಲ್ಲಿ ಚೂಸ್ ಮಾಡಬೇಕು, ಯಾವ IVF ಸೆಂಟ್ರಿಗೆ ಹೋಗಬೇಕು, ಯಾವ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಅಂತ ಜನಗಳಿಗೆ ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಇರ್ತಾರೆ. ಸೊ ನಿಮ್ಮ ಮಿಲನ್ ಹಾಸ್ಪಿಟಲಲ್ಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ ಅಂತ? ಈಗ ನೋಡಿ, ನಾವು ಯಾವುದೇ ಒಂದು ವಸ್ತು ತೊಗೋಬೇಕಾದ್ರೆ, ಒಂದು ಮೊಬೈಲ್ ಇರ್ಬೋದು ಅಥವಾ ನಮಗೊಂದು ಫುಟ್ವೇರ್ ಇರ್ಬೋದು, ಎನಿಥಿಂಗ್, ನಾವೆಷ್ಟು ರಿಸರ್ಚ್ ಮಾಡ್ತೀವಿ. ಏನೋ ತೊಗೋಬೇಕಾದ್ರೆ ಓಕೆಪ್ಪ ನಾನು ನೋಕಿಯಾ ತೊಗೊಳ್ಳ, ನಾನು ಸೋನಿ ತೊಗೊಳ್ಳ, ಐಫೋನ್ ತೊಗೊಳ್ಳ, 1000 ಎಷ್ಟು ರಿಸರ್ಚ್ ಮಾಡ್ತೀವಿ, ಎಷ್ಟು ಬ್ರ್ಯಾಂಡ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ದೋ ವಿ ನೋ ಲೈಕ್ ಈ ಫೋನ್ ನಮಗೆ 3 ವರ್ಷ ಹಬ್ಬ ಅಂದರೆ 4 ವರ್ಷ ಲಾಸ್ಟ್ ಆಗ್ಬೋದು. ಅದೇ ಥರ ನಾನು ನನ್ನ ಮಗುನ ಮಾಡ್ಕೋಬೇಕು, ವಾರಸುದಾರನ ಕೊಡಬೇಕು ಅಂದರೆ ನಾವು ಎಷ್ಟು ರಿಸರ್ಚ್ ಮಾಡಬೇಕು. ಈಗ ನಾನು ಬೆಂಗಳೂರು ಎಕ್ಸಾಂಪಲ್ ಕೊಟ್ರೇ ಒಂದು ರೋಡಲ್ಲಿ ಒಂದು ಕಾರ್ನರಲ್ಲಿ ಒಂದೊಂದು ಸೆಂಟರ್ ಸಿಗ್ತವೆ. ಬಟ್ ಇದೆಲ್ಲ ಸೆಂಟರ್ ಎಷ್ಟು ವರ್ಷದ್ದು, ಇವ್ರ ರಿಸಲ್ಟ್ಸ್ ಎಲ್ಲ ಹೇಗಿದೆ, ಇಲ್ಲಿರೋ ಡಾಕ್ಟರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ಡು, ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಈಗ ಮಿಲನ್ ಆಸ್ಪತ್ರೆ, ಈಗ ಮಿಲನ್ ಈಗ ಲಾಸ್ಟ್ 33 ವರ್ಷದಿಂದ ಇದೆ. ಬೆಂಗಳೂರಲ್ಲಿ 6 ಬ್ರಾಂಚಸ್ ಇದೆ. ಥ್ರೂಔಟ್ ಕರ್ನಾಟಕ, ಚಂಡೀಗಢ, ಡೆಲ್ಲಿ ಎಲ್ಲ ಕಡೆನೂ ಬ್ರಾಂಚಸ್ ಇದೆ. ಸೊ ಈ ಮಿಲನಲ್ಲಿ ಈಗಿರೋ ಡಾಕ್ಟರ್ಸು ಆಲ್ಮೋಸ್ಟ್ 15ರಿಂದ 17 ವರ್ಷ IVF ಮಾಡ್ತಾ ಇರೋದು. ಎಲ್ಲ ರಿಸಲ್ಟ್ಸು ವೆಬ್ಸೈಟಲ್ಲಿ ಡಿಸ್ಪ್ಲೇ ಮಾಡಿರೋದಿದೆ. ಈಗ 60-65% ಎವ್ರಿ ಇಯರ್ ನಾವು ಬರ್ತಾ ಇದೆ. ಈಗ ರಿಸಲ್ಟ್ ಅಂದರೆ ನೋಡಿ, ಈಗ ಲಾಸ್ಟ್ ಮಂತು ನಾವು 20 ಜನಕ್ಕೆ IVF ಮಾಡಿಬಿಟ್ಟು 20 ಜನ ಪ್ರೆಗ್ನೆನ್ಸಿ ಆದರೆ 100% ಅಲ್ಲ. ನೆಕ್ಸ್ಟ್ ಮಂತು 10 ಜನಕ್ಕೆ ಮಾಡಿಬಿಟ್ಟು 5 ಜನಕ್ಕೆ ಪ್ರೆಗ್ನೆನ್ಸಿ ಆದರೆ 50% ಅಲ್ಲ. ಇದು ಟೋಟಲ್ ಎಲ್ಲನೂ ನಾವು ರಿಲೇಟ್ ಮಾಡ್ತೀವಿ, 1 ವರ್ಷದ ರಿಸಲ್ಟು. ಸೊ ಇದೆಲ್ಲನೂ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗಿರಬೇಕು. ಅಡ್ವಾನ್ಸ್ ಟೆಕ್ನಾಲಜಿ ಲ್ಯಾಬ್, IVF ಲ್ಯಾಬ್ ಅಂದರೆ ಇದು ಹಾರ್ಟ್, IVF ಹಾರ್ಟ್ ಅಂದ್ರೇ ಲ್ಯಾಬ್. ಯಾಕಂದರೆ ಈ ಲ್ಯಾಬಲ್ಲೇ ನಾವು ಎಗ್ಗು ಸ್ಪರ್ಮ್ನ ಸೇರಿಸ್ಬಿಟ್ಟು ಭ್ರೂಣ ಮಾಡೋದು. ಈ ಲ್ಯಾಬ್ ಎಷ್ಟು ಚೆನ್ನಾಗಿದೆ, ಎಷ್ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಇದ್ದಾವೆ, ಇದೆಲ್ಲ ಇದೆಯಾ, ಎಲ್ಲ ಸೆಂಟ್ರಲ್ಲೂ ಈ ಥರ ಇದೆಯಾ ಇಲ್ವಾ, ಇದೆಲ್ಲ ತಿಳ್ಕೊಂಡ್ಬಿಟ್ಟೇ ನಾವು ಒಂದು ಸೆಂಟರ್ನ, ಒಂದು ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡಬೇಕು. ಓಕೆ ಡಾಕ್ಟರ್, ಇಷ್ಟೊತ್ತು IVF ಬಗ್ಗೆ ಹಾಗೆ ಎಗ್ ಫ್ರೀಸಿಂಗ್ ಅನ್ನೋ ಆಪ್ಷನ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಹಾಗೆ ಜನಗಳಿಗೆ ಬೇಕಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಿಮ್ಮ ಮಿಲನ್ ಹಾಸ್ಪಿಟಲ್ ಅಡ್ರೆಸ್ ಪ್ಲೇಟ್ ಹೇಗಿದೆ ನೋಟ್ ಮಾಡ್ಕೊಳ್ಳಿ.
ಮಿಲನ್ ಫರ್ಟಿಲಿಟಿ ಸ್ಪೆಷಾಲಿಸ್ಟ್ ಕುಮಾರ್ ಪಾರ್ಕ್, ಜೆಪಿ ನಗರ, ಇಂದಿರಾನಗರ, ವೈಟ್ಫೀಲ್ಡ್, ಸರ್ಜಾಪುರ ಮತ್ತು HSR ಲೇಔಟ್, ಬೆಂಗಳೂರು, ದೆಹಲಿ ಮತ್ತು ಚಂಡೀಗಢ. ದೂರವಾಣಿ ಸಂಖ್ಯೆ ಹೀಗಿದೆ 7039169628. ವೆಬ್ಸೈಟ್ ಹೇಗಿದೆ www.milan.co.in. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.